ಹಾಯ್ ಆಲ್, ನಾವು ಇವತ್ತು ಲಂಚ್ ಸಂಬಂಧ ಪನೀರ್ ಸ್ಯಾಂಡ್ವಿಚ್ ಮಾಡ್ಲಿಕ್ಕತ್ತೀವಿ. ಅದಕ್ಕೆ ನಿನ್ನೆನ ನಾ ಎಲ್ಲ ಸಾಮಾನು ತಂದಿಟ್ಟಿದೆ, ತೋರಿಸ್ತೀನಿ ಬರ್ರಿ ನಿಮಗೆ. ಇದು ಮಲ್ಟಿಗ್ರೇನ್ ಬ್ರೆಡ್ ಐತಿ. ಇದು ಏನಂತಾರೆ ವೀಟ್ ಅದು ಇರ್ತೈತಿ. ಇದ್ರಾಗ ಏನು ಮೈದಾ ಅದು ಇದು ಇರಲ್ಲ, ಹಿಂಗೆ ಕಾಣಿಸ್ತೈತಿ ಇದು ನೋಡಲಿಕ್ಕೆ. ಆಮೇಲೆ ಉಳಿದಿದ್ದೆಲ್ಲ ಸಾಮಾನು ಏನೇನು ಬೇಕಲ್ಲ ಒಗ್ಗರಣೆ ಅದು ಹಾಕಕ್ಕೆ ಎಲ್ಲ ಮಾಡಿಟ್ಟಿವಿ. ಇದು ಪನೀರ್ ಗ್ರೇಟ್ ಮಾಡಿಟ್ಟಿನಿ. ಆಮೇಲೆ ಇದು ಆನಿಯನ್ ಅದು ಎಲ್ಲ ಇವರು ಹೋಳ್ಕೊಟ್ಟಾರ ನನಗೆ. ಯಾರು ಗ್ರೇಟ್ ಮಾಡ್ಯಾರ? ನಾ ವಿಡಿಯೋ ಮಾಡ್ಲಿತ್ತಿದ್ದೆ, ಅದ್ರಾಗ ತಪ್ಪಿ ಪನೀರ್ ನಾ ಗ್ರೇಟ್ ಮಾಡಿನ ಅಂತ ಹೇಳೀನಿ. ಗ್ರೇಟ್ ಮಾಡಿಲ್ಲ, ನನ್ನ ಹಸ್ಬೆಂಡ್ ಗ್ರೇಟ್ ಮಾಡಿಕೊಟ್ಟಾರ. ಕರೆಕ್ಷನ್. ಟೊಮ್ಯಾಟೊ, ಮೆಣಸಿನಕಾಯಿ ಏನು ಹೋಳ್ಕೊಡ್ತೀವಿ. ಏನೇನು ಬೇಕು? ಮತ್ತೆ ನಾ ಮಾಡೀನಿ, ನೀ ಮಾಡೀನಿ, ಎಲ್ಲ ನಾನೇ ಮಾಡಿನ್ರಿ, ಅದು ಮಾಡಿನ್ರಿ. ಏನು ಬೇಕು ಮತ್ತೀಗ? ಅದು ಆನಿಯನ್ ಜೊತೆ ಏನು ಹಾಕ್ತಾರೆ ಅದ್ರಾಗ? ನಮ್ದು ಕಿಚನ್ ಇಷ್ಟೆಲ್ಲ ಖಾಲಿ ಖಾಲಿ ಯಾಕೆ ಅನ್ಸಕತ್ತದಂದ್ರೆ ನಿನ್ನೆನೆ ನಾವು ಎಲ್ಲ ಪೂರ್ತಿ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಪೂರ್ತಿ ಎಲ್ಲ ಖಾಲಿ ಮಾಡಿ ಫಸ್ಟ್ ಜೀರಿಗೆ ಹಾಕ್ಬೇಕಾ, ಜೀರಿಗೆ ಹಾಕನ ಆನಿಯನ್ ಹಾಕ್ಬೇಕಾ. ಅದೆಲ್ಲ ಹಾಕ್ಬೇಡ. ಅದು ಏನಿದು? ಏನ ಮಸಾಲೆ ಚಟ್ನಿ ಇದು? ಅದನ್ನ ವೇಸ್ಟ್ ಮಾಡೋದಂದ್ರೆ ನಿಮ್ ಕಡೆ ಕಲಿಬೇಕು. ಇದ್ರಾಗ ಏನೇನು ಹಾಕಿವಿ? ಜೀರಿಗೆ, ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿವಿ, ಉಪ್ಪು ಹಾಕಿವಿ, ಅಷ್ಟೇ, ಮತ್ತೇನಿಲ್ಲ. ನಮಗೆ ಲೇಟ್ ಭಾಳ ಆಗ್ಲಿಕ್ಕತ್ತದ, ಅದಕ್ಕೆ ನಾವು ಎಷ್ಟು ಕ್ವಿಕ್ ಆಗ್ತೈತಿ ಅಷ್ಟು ಕಡಿಮೆ ಸಾಮಾನ್ಯ ಮಾಡ್ಲಿಕ್ಕತ್ತೀವಿ. ಯಾಕಂದರೆ ಎಲ್ಲ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೀವಿ. ನಮ್ಗೆ ಯಾವ ಸಾಮಾನು ಎಲ್ಲೈತಿ ಏನೂ ಸಿಗಾಕತ್ತಿಲ್ಲ. ಪಸಾರಿ ಹೆಂಗಾಗೈತಿ. ಇಲ್ಲೆಲ್ಲ ಸಾಮಾನು ಒಗ್ದೀವಿ, ಮತ್ತು ಇಲ್ಲೇನೂ ಎಲ್ಲ ಗಬಾಳ ಮಾಡೀವಿ. ಸೊ ಇದೆಲ್ಲ ಪಸಾರಿ ಒಳಗೆ ಯಾವ್ದು ಸಾಮಾನು ಎಲ್ಲ ಐತಿ ಏನೂ ಸಿಗಾತಿಲ್ಲ. ಏನು ಹಾಕೀಗ? ಏನು ಹಾಕಿ? ಚಿಕನ್ ಕಟ್ ಮಾಡಿದ್ದು, ಚಿಕನ್ ಪೀಸ್ ಇಲ್ಲ, ಪನೀರ್ ಐತಿದ. ಚಿಕನ್ ಸ್ಕ್ರಾಂಬಲ್. ಚಿಕನ್ ಸ್ಕ್ರಾಂಬಲ್ ಏನಿಲ್ಲ, ಪನೀರ್ ಹಾಕಿವಿ ಇದ್ರಾಗ. ಹೇಳ್ತಾಳ್ರಿ ಚಿಕನ್ ಹೊಡಿತಾಳ್ರಿ, ರಾತ್ರಿ ಎಲ್ಲ ಚಿಕನ್ ಆರ್ಡರ್ ಮಾಡಿ ತಿಂತಾಳ. ಆದ್ರೆ ಎಲ್ಲಾರು ಮುಂದೆ ವೆಜಿಟೇರಿಯನ್ ಅದೇನಂತ ಶೋಕಿ ಮಾಡ್ತಾಳ. ನಾ ಬರೀ ವೆಜ್ ತಿಂತೀನಿ ಗಾಯ್ಸ್. ಇವತ್ತು ವಿರಾಟ್ ಕೊಹ್ಲಿ ಬರ್ಡೇ, ಅದಕ್ಕೆ ನಮ್ಮ ಯಾವಾಗಿರ್ತೀರಿ ಏನಾರೇ ಮಾಡುವಾಗ ಪಟ ಪಟ ಹೆಂಗೆ ಆಗ್ತೈತಿ ಹಂಗಂಗೆ ಬಾಂಡಿ ತೊಳಿಬೇಕು. ಬ್ರೆಡ್ ಅದು ಎಲ್ಲ ಟೋಸ್ಟ್ ಮಾಡ್ಕೊಂಡಿವಿ. ಮತ್ತು ನಮ್ದು ಫಿಲ್ಲಿಂಗು ರೆಡಿ ಐತಿ. ಈಗೆಲ್ಲ ಬರೀ ಅಸೆಂಬಲ್ ಮಾಡಿ ಡಬ್ಬೆ ಹಾಕೊಂಡು ಹೋಗೋದು. ಫಸ್ಟ್ ಈಗ ಒಂದು ಬ್ರೆಡ್ ಮೇಲೆ ಇದು ಎಲ್ಲ ಪನೀರ್ದು ಟಾಪಿಂಗ್ ಹಾಕಿನಿ. ಆಮೇಲೆ ನನ್ನ ಕಡೆ ಕೆಚಪ್ ಐತಿ, ಆಮೇಲೆ ಶೇರ್ವಾನ್ ಚಟ್ನಿನೂ ಐತಿ. ಬಟ್ ಬಿಕಾಸ್ ನಾನು ಡಬ್ಬಿಗೆ ತೊಗೊಂಡು ಹೊಂಟೀನಿ, ಆಮೇಲೆ ಅಲ್ಲಿ ಹೋಗೋದನ್ನ ಪೂರ್ತಿ ಸಾಗಿ ಆಗ್ತೈತಿ. ಅದಕ್ಕೆ ನಾನು ಸಾಸ್ ಗೀಸ್ ಏನೂ ಹಾಕಂಗಿಲ್ಲ. ಒಂದು ಸ್ಲೈಸ್ ಚೀಸ್ ಹಾಕಿನಿ, ಅಲ್ಲಿ ಹೋಗಿ ಅವನ್ನಾಗ ಬಿಸಿ ಮಾಡ್ಕೊಳ್ಳೋಣ. ಫುಲ್ ಚೀಸಿ ಚಲೋ ಆಗ್ತೈತಿ. ಇದು ಸ್ಲೈಸ್ ಚೀಸ್ ತೊಗೊಂಡು ಆಮೇಲೆ ಹಿಂಗೆ ಇದು ಚೀಸ್ ಇದ್ರ ಮೇಲೆ ಹಿಂಗೆ ಹಾಕ್ರಿ. ಇನ್ನೊಂದು ಸ್ವಲ್ಪ ಕುಡಿತು, ಅದನ್ನು ಹಾಕೋಣ. ಅವ್ರಿಗೂ ನಾವು ಮೇಲೆ ಚಿಲ್ಲಿ ಫ್ಲೇಕ್ಸ್ ತಂದಿಲ್ಲ ಅನಿಸ್ತೈತಿ ಇವ್ರ. ನಾ ಹೋಗಿ ಪಟಕನೆ ತೊಗೊಂಡ್ಬರ್ತೀನಿ. ಕೆಲವು ಡೊಮಿನೋಸ್ದ ಮೊನ್ನೆ ಸ್ವಲ್ಪ ಉಳಿದಿತ್ತು, ಅದೇ ಯೂಸ್ ಮಾಡ್ತೀನಿ ಈಗ. ಈ ಒಂದು ನನ್ನ ಕಡೆ ಇದು ಹೊಸ ಪ್ಯಾಕೆಟ್ ಐತಿ, ಬಟ್ ಇದು ಖಾಲಿ ಮಾಡೋದು ಫಸ್ಟ್, ಆಮೇಲೆ ಮಾಡೋದು. ಇದ್ರ ಮೇಲೆ ಹಿಂಗೆ ಹಾಕೋನು. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಸ್ವಲ್ಪ ಚಲೋ ಟೇಸ್ಟ್ ಬರ್ತೈತಿ. ಸಾಕನ, ಯಾಕಂದ್ರೆ ಒಂದೇ ಸಾಕು. ಯಾಕಂದ್ರೆ ನಾನು ಇದು ಏನಂತಾರೆ ಇನ್ನೂ ಒಂದು ಇದ್ರ ಮೇಲೆ ಇದು ಕೆಚಪ್ ಹಚ್ತೀನಲ್ಲ, ಹಚ್ಕೊಂಡು ತಿಂತೀನಲ್ಲ, ಅದಕ್ಕೆ ಐ ಥಿಂಕ್ ಇದು ಫೈನ್. ಇಲ್ಲಾಂದ್ರೆ ಇನ್ನೂ ಒಂದು ಸ್ವಲ್ಪ ಕೆಚಪ್ ಹಚ್ಚಿ ಬಿಡ್ತೀನಿ. ಯಾಕಂದ್ರೆ ಅದು ಬ್ರೆಡ್ಡಿಗೆ ಹಚ್ಚಿದ್ದು ಟೇಸ್ಟ್ ಬೇರೆನೋ ಬರ್ತೈತಿ. ಸ್ವಲ್ಪ ಹಚ್ತೀನಿ, ಯಾಕಂದ್ರೆ ನಾನು ಆಮೇಲೆ ಇದ್ರ ಜೊತೆ ಶೇರ್ವಾನ್ ಚಟ್ನಿನೂ ತಿನ್ನಕ್ಕೆ ಅದಕ್ಕೆ. ಹಿಂಗೆ ಮಾಡಿ ನಿಮ್ಗೆ ಇದು ಭಾಳ ಚಂದ ಕಾಣಿಸ್ತೈತಿ. ತೋರಿಸ್ಲಿ ಎಷ್ಟು ಕಾಣಕತ್ತದ ಗೊತ್ತಿಲ್ಲ. ಹಿಂಗೆ ಇದು ಬ್ರೆಡ್ ಐತಿ, ಪನೀರ್, ಆಮೇಲೆ ಇದು ಚೀಸ್ ಟಾಪಿಂಗ್ ಐತಿ. ಆಮೇಲೆ ಇದ್ರ ಮೇಲೆ ಹಿಂಗೆ ಕೆಚಪ್ ಹಾಕಿ ಹಿಂಗೆ ಬಾಂದ್ ಮಾಡೋಣ. ನಾ ಟೇಸ್ಟ್ ಮಾಡಿಲ್ಲ. ಇವರು ಪನೀರ್ದು ಪಲ್ಯ ಇದು ಏನಂತಾರೆ ಫಿಲ್ಲಿಂಗ್ ಪಲ್ಯ ನಾತೀನಿ. ಫಿಲ್ಲಿಂಗ್ ಮಾಡೋಗ್ಯಾರ, ಟೇಸ್ಟ್ ಮಾಡಿ ನೋಡಿ. ಚಲೋನಾಗೈತೆ, ಹಂಗೇನೇನು ಖರಾಬೇನಾಗಿಲ್ಲ, ಚಲೋ ಆಗೈತೆ, ತಿನ್ಬೋದು. ಹಂಗೆ ನಾನು ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ. ಈಗ ಪಟ ಪಟ ಮಾಡ್ತೀನಿ. ನಿಮ್ಮ ಜೊತೆ ಮಾತಾಡಕತ್ತೀನಿ, ನನಗೆ ಲೇಟ್ ಆಗ್ಲಿಕ್ಕತ್ತೈತಿ. ಓಕೆ, ನಾನು ಇದು ಐತಲ್ಲ, ಇನ್ನೂ ಒಂದು ಹಿಂಗೆ ಇನ್ಸ್ಟೆಡ್ ಆಫ್ ಏನಂತಾರೆ 2-3 ಹಿಂಗೆ ಬೇರೆ ಬೇರೆ ಇದು ಮಾಡೋಕಿನ ಇದು ಹಿಂಗೆ 3 ಲೇಯರ್ದು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಹಂಗಿತ್ತಂದ್ರೆ ಪನ್ನೀರ್ ತೆಗಿತೀನಿ. ಇದು ಆಲ್ರೆಡಿ ಏನು ಮಾಡಿನಲ್ಲ, ಇದ್ರ ಮೇಲೆ ಹಿಂಗೆ ಹಾಕ್ಬಿಡ್ತೀನಿ. ಇದಕ್ಕೆ ಹಂಗೆ ಹಾಕೊಂಡು ಸೊ ಇದು ಹಿಂಗೆ ಕಾಣಕತ್ತೈತಿ. ಡಬ್ಬಿ ಒಳಗೆ ಹಾಕೊಂಡು ಫಸ್ಟ್ ಇದು ಡಬ್ಬಿ ಒಳಗೆ ಹಾಕಿಬಿಡ್ಲಿ ಸುಮ್ಮ. ಇದು ಮೈಕ್ರೋವೇವ್ ಸೇಫ್ ಐತೆ ಅನ್ನಂಗೆ. ನನ್ನ ಕಡೆ ನಾನು ನಾರ್ಮಲಿ ಟಿಫಿನಿಗೆ ತೊಗೊಂಡು ಹೋಗೋದು ಅವು ಬೋರೋಸಿಲ್ದು ಇದು ಅದಾವ. ಬಟ್ ಅದ್ರಾಗ ಇದು ಸ್ಕ್ವೇರ್ ಶೇಪ್ದು ಇವು ಕೊಡಂಗಿಲ್ಲ ಅಂತ ನಾನು ಇದು ಯೂಸ್ ಮಾಡಕತ್ತೀನಿ. ಇದೂ ಚಲೋನೇ ಐತಿ. ನಂದು 2ನೇದು ಸ್ಯಾಂಡ್ವಿಚ್ ರೆಡಿ ಆಗೈತಿ. ಇದನ್ನು ಡಬ್ಬಿ ಒಳಗೆ ಹಾಕ್ತೀನಿ. ಇದು ಯಾಕೋ ಡಬ್ಬಿ ಹೆಂಗೆ ಐತಿ, ಆಮೇಲೆ ಇದು ಸ್ಯಾಂಡ್ವಿಚ್ ಹೆಂಗೆ ಕೂಡಿಸೋದ ಗೊತ್ತಾಗೈತಿ. ಆನಂದ್ ಇಲ್ಲಿ ಬಾಯಿಲೆ ಇದು ಏನಾಗೈತೆ ಗೊತ್ತೇನಿ, ಇದು 2 ಮಾಡೀನಿ. ಇದ್ರಾಗ ಇದು ಹೆಂಗೆ ಇಲ್ಲಿ ಕೂಡ್ಸಕ್ಕೆ ಜಾಗಿಲ್ಲ. ಏನು ಮಾಡಲಿ? ಹಾಂ ಹಿಂಗೆ ಕಟ್ ಮಾಡಲಿ, ಏನು ಮಾಡಿ ಪಟನೆ ಹೇಳ, ಲೇಟ್ ಆಗೈತಿ.
ಇದಕ್ಕೆ ಎರಡು ಕಟ್ ಮಾಡಿ ಅರ್ಧ ಈ ಕಡೆ ಇಡು. ಇದಕ್ಕೆ ಹಿಂಗೆ ಹೆಂಗೆ ಕಟ್ ಮಾಡಿ ಹಿಂಗೆ ಸ್ಟ್ರೇಟ್ ಹಾಫ್. ಮತ್ತೆ ಸಾಲ್ ಬೇಕಲ್ಲ ಇಟ್ರಾಗ ಹೊಟ್ಟೆಗೆಲ್ಲ ಸಾಲ್ತಿತ್ತದು ಇನ್ನು ಡಬ್ಬೆ ಸಾಲಲ್ಲ. ಹಿಂಗೆ ಮಾಡಿದ್ರೆ ಕ್ರಿಸ್ಪ್ ಆಗ್ಬೇಕು. ಹಾಂ ಅಷ್ಟು ನಾ ಮಾಡಿಲ್ಲ, ಕ್ರಿಸ್ಪಿ ಆಗಿಲ್ಲ. ಯಾಕಂದ್ರೆ ಅದು ಎನಿವೇಸ್ ಹೋಗಿನ ಆಗೋದೈತಲ್ಲ ಹೋಗುತ್ತಾನ. ಅಲ್ಲಿ ಹೋಗೋಣ ಹೆಂಗೂ ಟೋಸ್ಟ್ ಮಾಡ್ತಿಲ್ಲ, ಅವಾಗ ಚಲೋನು ಹತ್ತಿತ್ತದು. ಈ ಕಿಟ್ ಸೈಲೆಂಟ್ ಮಾತಾಡ್ತಾಳ್ರಿ, ನಂಬೇಡ್ರಿ, ಭಾಳ ಒದರ್ತಾಳೆ. ಈಕಿ ಒದ್ರ ನನ್ನ ಕಿವಿ ಹೋಗ್ಯವು. ಅಡುಗೆ ಏನು ಮಾಡಕ್ಕೆ ಬರಲ್ರಿ, ನಂಬೇಡ್ರಿ, ಬರೀ ಆರ್ಡರ್ ಆಗ್ತಾಳ್ರಿ ಎಲ್ಲ ಈಕಿ. ಆಮೇಲೆ ಇದು ಶೇಜ್ವಾನ್ ಚಟ್ನಿ ಐತಿಲ್ಲ, ಒಂದು ಡಬ್ಬಿ ಒಳಗೆ ತೆಗ್ದೀನಿ ನಾನು. ಸೊ ನಂದು ಲಂಚ್ ರೆಡಿ ಆಗೈತಿ, ಹಿಂಗೆ ಕಾಣಿಸಕತ್ತೈತಿ. ಆ ಡಬ್ಬ್ಯಾಗ 4 ಮಂದಿ ಅಡುಗೆ ಒಯ್ವಾಗ ಅಂತ ಡಬ್ಬಿ ಒಳಗೆ ಇಕ್ಕಿ ಹೋಯ್ತಾ. ಓಕೆ, ಇದ್ರ ಜೊತೆ ಮತ್ತೇನು ಹಾಕೊಂಡು ಹೋಗ್ಲೇನ? ಇನ್ನೂ ಸ್ವಲ್ಪ ಚೀಸ್ ಸಗಣಿ ಹಾಕಿ ಒಂದು ಸ್ವಲ್ಪ ಮ್ಯಾಗ. ಈಗ ಸಗಣಿ ಅಡುಗೆ ಮ್ಯಾಗ ಕೇಳ ಸಾಕು ನಡಿ ಹೋಗು. 2 ಸ್ಲೈಸ್ ಹಾಕಿ ಇವೆಲ್ಲ ಒಳಗಿಡ್ಲಿ. ಇದು ತೊಗೊಂಡ್ಬಿಡು ಉಪ್ಪಿಟ್ಟು. ಆಫೀಸ್ ಹೋತೆ ತಿನ್ನಕ್ಕೆ ಹೋತಿ. ಎಲ್ಲೇ ತಿನ್ನಕ್ಕೆ ಏನು ಹೋಗಿ? ತಿನ್ನಕ್ಕೆ ಹೋತಿ. ನಾ ಆಫೀಸ್ ಹೋಗಲ್ಲ ಅಂತ ಬರೀ ತಿನ್ನಕ್ಕೆ ಹೋಗ್ತೀನಿ ಮತ್ತೆ ಆಫೀಸ್ ಹೋದ್ರೆ ಜಾಸ್ತಿ ಹಸು ಆಗ್ತೈತಿ. ಆಫೀಸ್ ಹೋಗ್ತೀವಿ ಜಾಸ್ತಿ ಹಸು ಆಗ್ತೈತಿ. ರೊಕ್ಕನ ಹೊಟ್ಟೆ ಕಳಿಸ್ಬೇಕು. ಮನೆಯಾಗಿದ್ರೆ ಅಷ್ಟು ಹಸು ಆಗಂಗಿಲ್ಲ. ರೊಕ್ಕನ ಹೊಟ್ಟೆ ಕಳಿಸ್ಬೇಕು. ಆಫೀಸ್ ಹೋಗ್ತೀವಿ ತಿನ್ನಕ್ಕೆ ಹೋಗ್ತೀವಿ. ನಿಮಗಿದು ವಿಡಿಯೋ ಚಲೋ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.